ಇವತ್ತಿನ ವ್ಲಾಗಲ್ಲಿ ನನ್ನ ಮಗಳಿಗೆ ಅಂತ ಫಸ್ಟ್ ಕ್ರೈಯಲ್ಲಿ ಶಾಪಿಂಗ್ ಮಾಡಿದ್ದೆ ಅಲ್ವಾ, ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಆ್ಯಂಡ್ ಲಿಂಕ್ಸ್ ಕೂಡ ಅಟ್ಯಾಚ್ ಮಾಡಿರ್ತೀನಿ. ನಿಮ್ಗೆ ಏನಾದರೂ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಈ ಕ್ಯೂಟ್ ಡ್ರೆಸ್ನ ಆರ್ಡರ್ ಮಾಡಿದ್ದೆ, ಜೊತೆಗೆ ಒಂದು ಬೋ ಕೂಡ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲನೂ ನಾನು ಡೈಲಿ ವೇರ್ಗೆ ಅಂತ ಪರ್ಚೇಸ್ ಮಾಡಿದೆ. ಆ್ಯಂಡ್ ಸೈಜ್ ಬಂದು ನಾನು ಆರ್ಡರ್ ಮಾಡಿದ್ದು 3 to 6 ಮಂತ್. ಆಲ್ಮೋಸ್ಟ್ ಎಲ್ಲನೂ ಫ್ರಾಕ್ಸ್ನೇ ಆರ್ಡರ್ ಮಾಡಿದ್ದೆ. ಈ ಲ್ಯಾವೆಂಡರ್ ಕಲರ್ ಅವಳ ಹತ್ರ ಇರಲಿಲ್ಲ, ಹಾಗಾಗಿ ಒಂದು ಸ್ಲೀವ್ಲೆಸ್ ಫ್ರಾಕ್ ಆ್ಯಂಡ್ ಇನ್ನೊಂದು ಫುಲ್ ಸ್ಲೀವ್ ಇರೋದು ಫ್ರಾಕ್ ಆರ್ಡರ್ ಮಾಡಿದ್ದೆ ಆರೆಂಜ್ ಕಲರಲ್ಲಿ. ನನಗೆ ತುಂಬ ಇಷ್ಟ ಆಗಿದ್ದು ಈ ಫ್ರಾಕ್ ಸ್ಟ್ರಾಬೆರಿ ಪ್ರಿಂಟೆಡ್ದು. ಇದನ್ನು ನಾನು ಆರ್ಡರ್ ಮಾಡಿರೋದು 0 to 3 ಮಂತ್ ಸೈಜ್. ಅವಳಿಗೆ ಪರ್ಫೆಕ್ಟ್ ಆಗಿ ಫಿಟ್ ಆಗ್ತಿತ್ತು. ಅಂಡ್ ಇನ್ನೊಂದು ಟೈ ಮಾಡೋದು ಆರೆಂಜ್ ಕಲರ್ ಅಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಕ್ಯೂಟ್ ರ್ಯಾಬಿಟ್ ಪ್ರಿಂಟೆಡ್ ಕೂಡ ಬಂದಿತ್ತು ಅದ್ರ ಮೇಲೆ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೆಂತೆ ಬಾತ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಮೆಂತೆ ಬಾತ್ ಅಂಡ್ ಕರ್ಬೇನ್ ಸೊಪ್ಪಿರಲಿಲ್ಲ, ಹಾಲು, ಗಾರ್ಬೇಜ್ ಕವರ್ ಬೇಕಿತ್ತು. ಎಲ್ಲಾನು ನಾನು ಜೆಪ್ಟೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ತಿಂಡಿಗೆಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೆ. ಇನ್ನೊಂದ್ ಕಡೆ ನೀರ್ ಕಾಯಿಸೋದಕ್ಕೆ ಇಟ್ಟಿದ್ದೆ ನನ್ನ ಮಗಳಿಗೆ ಅಂತ. ಅಂಡ್ ಚಟ್ನಿ ಒಂದು ಲಾಸ್ಟ್ ರುಬ್ಕೊಂತಿದ್ದೀನಿ. ನನಗೆ ಗೊತ್ತು ಈ ವ್ಲಾಗ್ಗೆ ನೀವು ತುಂಬಾ ವೆಯ್ಟ್ ಮಾಡ್ತಿದ್ದೀರಾ, ಯಾಕಂದ್ರೆ ನಾನು ಈ ವ್ಲಾಗ್ ಅಲ್ಲಿ ನನ್ನ ಮಗಳು ಕ್ಲಿಪ್ಪಿಂಗ್ ಅಟ್ಯಾಚ್ ಮಾಡಿರ್ತೀನಿ ಅಂತ. ಈ ವ್ಲಾಗ್ ಶೂಟ್ ಮಾಡ್ಬೇಕಾದ್ರೆ ನನ್ನ ಮಗಳದ್ದು ಯಾವುದೇ ರೀತಿ ನಾನು ಕ್ಲಿಪ್ಪಿಂಗ್ಸ್ನ ತಗೊಂಡಿರಲಿಲ್ಲ. ಇವತ್ತು ಬೈ ಈವ್ನಿಂಗ್ ಒಳಗಡೆ ನಾನು ಅವಳದು ಇವತ್ತಿನ ಫೋಟೋ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ವೆಯ್ಟ್ ಮಾಡ್ತೀರಿ. ಮಧ್ಯಾಹ್ನದ ಊಟಕ್ಕೆ ಮೆಂತೆ ಸೊಪ್ಪು ಇನ್ನೂ ಸ್ವಲ್ಪ ಇರಿಸಿದ್ದೆ, ಜೊತೆಗೆ ಪಾಲಕ್ ಸೊಪ್ಪು ಮನೇಲಿ ಇತ್ತು, 2 ಹಾಕಿ ಮಸೊಪ್ಪು ಮಾಡ್ಕೊತಿದ್ದೀನಿ. ಮಧ್ಯಾಹ್ನ ಮುದ್ದೆ ಮಾಡ್ಕೊಂಡಿದ್ದೆ, ನೈಟ್ ಅದೇ ಮಸೊಪ್ಪಿಗೆ ರೈಸ್ನ ಮಾಡ್ಕೊಂಡಿದ್ದೆ. ಇವತ್ತಿನ ವ್ಲಾಗ್ ಇಷ್ಟೇ. ನಾಳೆ ಮತ್ತೆ ಸಿಗ್ತೀನಿ. ಬಾಯ್.